ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಪೊಲೀಸ್ ಇಲಾಖೆಯ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಬಂದ್ಬಿಟ್ಟು KEA ಕಡೆಯಿಂದ ಮಾಡ್ತಿರುವಂತಹ ಒಂದು ನೋಟಿಫಿಕೇಷನ್ ಆಗಿರುವಂಥದ್ದು. PCದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನು ಬಂದು KEA ಕಡೆಯಿಂದ ಮಾಡ್ತಿರುವಂಥದ್ದು. ಇದು ಬಂದು 5/6/2026ನೇ ತಾರೀಕಿಗೆ ಬಿಟ್ಟಿರುವಂಥದ್ದು. ಈಗಾಗಲೇ ಎಲ್ಲ ಈ ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ನೋಡಿರ್ತೀರ. ಇದು ಬಂದು ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟಿದೆ ಅಂತಲೂ ಕೂಡ ಅವರು ಕೊಟ್ಟಿರುವಂಥದ್ದು. ಫಸ್ಟ್ ನೋಡೋದಾದರೆ HK ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು HK ವಿಭಾಗದಲ್ಲಿ ಬಂದು ಹುದ್ದೆಗಳು ಎಷ್ಟಿದ್ದಾವೆ ಮತ್ತು ವೇತನ ಶ್ರೇಣಿ ಎಷ್ಟಿದೆ, ಮಹಿಳೆಯರಿಗೆ ಎಷ್ಟು, ಪುರುಷರಿಗೆ ಎಷ್ಟು, ಇದನ್ನೆಲ್ಲ ಕೂಡ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಬಂದ್ಬಿಟ್ಟು ವೇತನ ಶ್ರೇಣಿ 37,500 ರೂಪಾಯಿಂದ 76,100 ರೂಪಾಯಿವರೆಗೂ ಕೂಡ ಇದು ವೇತನ ಶ್ರೇಣಿ ಇರುವಂಥದ್ದು. ನೇರ ಪುರುಷರಿಗೆ ಬಂದು 398 ಹುದ್ದೆಗಳಿದ್ದಾವೆ. ನೇರ ಮಹಿಳೆಯರಿಗೆ ಬಂದು 133 ಹುದ್ದೆಗಳು. ಹಾಗೆ ಸೇವಾ ನಿರತ ಪುರುಷರು 46 ಇದೆ. ಸೇವಾ ನಿರತ ಮಹಿಳೆಯರಿಗೆ 14 ಇದೆ. ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 5 ಇರುವಂಥದ್ದು. ಟೋಟಲು 596 ಹುದ್ದೆಗಳ ಸಂಖ್ಯೆ ಇರುವಂಥದ್ದು HK ವಿಭಾಗದಲ್ಲಿ. ಇದಕ್ಕೆ ವಿದ್ಯಾರ್ಹತೆ ಏನು ಬೇಕು, ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಬಂದುಬಿಟ್ಟು PUC ಆಗಿರಬೇಕು ಮತ್ತು ಅದಕ್ಕೆ ಈಕ್ವಲ್ ಆದಂತಹ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು. ಅಂದರೆ PUC ಮತ್ತು ಡಿಪ್ಲೊಮೊ, ಈ ರೀತಿ PUC ಅಥವಾ ಡಿಪ್ಲೊಮೊ ಆಗಿರುವಂಥವರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಮತ್ತು ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಕೊಟ್ಟಿದ್ದಾರೆ. 5 ವರ್ಷಗಳ ವಯೋಮಿತಿಗಳನ್ನು ಕೊಟ್ಟಿರುವಂಥದ್ದು. ಯಾವ ವರ್ಗಗಳಿಗೆ ಎಷ್ಟೆಷ್ಟು ಅಂತ ನೋಡೋದಾದರೆ ಫಸ್ಟು ಬಂದುಬಿಟ್ಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು ವಯೋಮಿತಿಯನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಬಂದು 35 ವರ್ಷಗಳು. ಹಾಗೆ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಒಂದು ವಯೋಮಿತಿಯನ್ನು ನೀಡಿರುವಂಥದ್ದು. ಹಾಗೆ ಸೇವಾ ನಿರತ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬಂದು ಗರಿಷ್ಠ ವಯೋಮಿತಿ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಬಂದು 38 ವರ್ಷಗಳಿರುವಂಥದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC, ST, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಬಂದು 40 ವರ್ಷಗಳ ಒಂದು ವಯೋಮಿತಿಯನ್ನು ನೀಡಿರುವಂಥದ್ದು. ಇನ್ನು ಸೇವಾ ನಿರತ ಅಭ್ಯರ್ಥಿಗಳಿಗೆ ಅಂತ ನೋಡೋದಾದರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP ಈ ರೀತಿಯ ಹುದ್ದೆಗಳಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿ ಇರಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಂತ ನೋಡೋದಾದರೆ ಆನ್ಲೈನಲ್ಲಿ ಹೋಗ್ಬಿಟ್ಟು KEA ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ಅದನ್ನು ನೋಡೋದಾದರೆ ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ನಿಯೋಜನೆ ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿರದ ಕಾರಣ ಈ ಒಂದು PDF ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಓದ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ಬಂದ್ಬಿಟ್ಟು ಪ್ರಾರಂಭದ ದಿನಾಂಕ 8/6/2026. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 3/7/2026. ಜೂನ್ 8ನೇ ತಾರೀಕಿಂದ ಜುಲೈ 3ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವರು ಕಾಲಾವಕಾಶವನ್ನು ನೀಡಿರುವಂಥದ್ದು. ಇನ್ನು ಶುಲ್ಕ ಪಾವತಿಸಲು ಬಂದ್ಬಿಟ್ಟು ಕೊನೆಯ ದಿನಾಂಕ 4/7/2026. ಜುಲೈ 4ನೇ ತಾರೀಕುವರೆಗೂ ನಿಮಗೆ ಫೀಸ್ ಪೇ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಫಿಲ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ರಿಸರ್ವೇಷನ್ಗಳು ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋವಾಗ. ಇನ್ನು ಇದಕ್ಕೆ ಪಿಂಚಣಿ ಸೌಲಭ್ಯ, ವೇತನ ಶ್ರೇಣಿ ಎಲ್ಲದನ್ನು ಕೂಡ ಇಲ್ಲಿ ಡೀಟೇಲಾಗಿ ಕೊಟ್ಟಿರೋವಂಥದ್ದು. ಸೊ ನೀವು ಈ ಒಂದು PDF ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಹಾಗೆ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಶುಲ್ಕ ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ಬಂದು ಸಾಮಾನ್ಯ ವರ್ಗದವರಿಗೆ ಮತ್ತು 2A, 2B, 3A, 3B ಅವರಿಗೆ ಬಂದುಬಿಟ್ಟು 750 ರೂಪಾಯಿ ಇರುವಂಥದ್ದು. SC, ST,
ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಬಂದು 500 ರೂಪಾಯಿ ಇರುವಂಥದ್ದು. ಅಮೌಂಟನ್ನು ಯಾವುದೇ ಕಾರಣಕ್ಕೂ ಅವರು ಪೇ ಮಾಡಿದ್ಮೇಲೆ ಮತ್ತೆ ರಿಟರ್ನು ಅಮೌಂಟ್ ಕೊಡೋದಿಲ್ಲ. ಲಿಖಿತ ಪರೀಕ್ಷೆ ವಿಧಾನ ಬಂದುಬಿಟ್ಟು ಸಿವಿಲ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಶೀಟ್ ಮಾದರಿಯಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಹಾಗೆ ನೀವು 1:5 ರೇಷಿಯೋದಲ್ಲಿ ಸೆಲೆಕ್ಟ್ ಆದರೆ ಫಿಸಿಕಲ್ ಟೆಸ್ಟ್ಗೆ ಅವರು ಕರೀತಾರೆ. ಇನ್ನು ಸಿಲೆಬಸ್ ನೋಡೋದಾದರೆ GK ಪೇಪರ್ ಇರುತ್ತೆ. ಅದು ಬಂದುಬಿಟ್ಟು 100 ಮಾರ್ಕ್ಸಿಗಿರುತ್ತೆ. 1.5 hour ಟೈಮ್ ಇರುತ್ತೆ. 90 ನಿಮಿಷಗಳು ನಿಮಗೆ ಟೈಮ್ ಇರುತ್ತೆ. ಸಿಲೆಬಸ್ ಬಂದುಬಿಟ್ಟು ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸು, ಭೂಗೋಳಶಾಸ್ತ್ರ, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಟ್, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇರುತ್ತೆ. ಅಂದರೆ GK ಪೇಪರ್ ಇರುತ್ತೆ. ಸೊ 100 ಮಾರ್ಕ್ಸ್ಗೆ ನೀವು ಲಿಖಿತ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇದರಲ್ಲಿ ಸೆಲೆಕ್ಟ್ ಆದರೆ 1:5 ರೇಷಿಯೋದಲ್ಲಿ ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ. ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ನೋಡೋದಾದರೆ ಇದಕ್ಕೂ ಎಕ್ಸಾಮ್ ಯಾವಾಗ ಅಂತ ಡೇಟನ್ನು ಕೂಡ ಅವರು ಇಲ್ಲಿ ಕೊಟ್ಟಿರೋವಂಥದ್ದು. ಪರೀಕ್ಷೆ ಬಂದು ಆಗಸ್ಟ್ 2ನೇ ತಾರೀಕು 2/8/2026 ಆಗಸ್ಟು. ಇದು ಬಂದು ಮಧ್ಯಾಹ್ನ 2:30ಯಿಂದ 4 ಗಂಟೆವರೆಗೂ ಕೂಡ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಇದು ಕಡ್ಡಾಯ ಕನ್ನಡ ಎಕ್ಸಾಮ್ ಬಗ್ಗೆ ಬಂದು ಟಿಪ್ಪಣಿ B-ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರದ ದಿನಾಂಕದಲ್ಲಿ ತಿಳಿಸಲಾಗುವುದು. ಅಂದರೆ ವೆಬ್ಸೈಟ್ನಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸ್ತಾರಂತೆ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಕೆಲವು ಅಭ್ಯರ್ಥಿಗಳಿಗೆಲ್ಲ ವಿನಾಯಿತಿ ಇರೋವಂಥದ್ದು. ಅದು ಯಾರಿಗೆ ಅಂದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ 1 to 10th ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರುತ್ತೆ ಅವ್ರುಗಳಿಗೆ. ಮತ್ತು ಈಗಾಗಲೇ ಇಲಾಖೆ ಸೈಡಿಂದ ಮಾಡಿರುವಂತಹ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಅದರಿಂದ ನೀವು ಪಾಸ್ಔಟ್ ಆಗಿದ್ದರೆ, ಕ್ಲಿಯರ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಕೊಟ್ಟಿರುವಂಥದ್ದು. ಅವರು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀದೇನೆ ಇರಬಹುದು. ಸೊ ನಿಮಗೆಲ್ಲ ವಿನಾಯಿತಿ ಇರೋವಂಥದ್ದು. ಇನ್ನು ಮೇಯ್ನ್ ಪರೀಕ್ಷೆ ಬಂದುಬಿಟ್ಟು ಅದೇ GK ಪೇಪರು ಆಗಸ್ಟ್ 2ನೇ ತಾರೀಕು ಇರೋವಂಥದ್ದು. ನೆಕ್ಸ್ಟು ಬಂದರೆ ಫಿಸಿಕಲ್ ಟೆಸ್ಟ್ ಏನು ಸೆಲೆಕ್ಟ್ ಆಗ್ತೀರಾ ಅವ್ರಿಗೆ ಬಂದುಬಿಟ್ಟು ಎಷ್ಟು ಎಲ್ಲ ಹೈಟು ವೆಯ್ಟು ಇರಬೇಕು ಅಂತ ಅಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ಗೆ ಬೇಕಾಗಿರೋ ರಿಲೇಟೆಡ್ ಒಂದು ಮಾಹಿತಿಯನ್ನು ಕೂಡ ಅವರು ಇಲ್ಲಿ ಕೊಟ್ಟಿರೋವಂಥದ್ದು. ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿರಬೇಕು, ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ, ಸುತ್ತಳತೆ ಎಲ್ಲ ಎಷ್ಟಿರಬೇಕು ಅನ್ನೋದನ್ನು ಕೂಡ ಅವರು ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋವಂಥದ್ದು. ಇದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಈ ಒಂದು PDF-ನ. ಮತ್ತು ವೈದ್ಯಕೀಯ ಪರೀಕ್ಷೆ ಬಂದುಬಿಟ್ಟು ಮೆಡಿಕಲ್ ಚೆಕಪ್ಪಲ್ಲಿ ನಿಮಗೆ ಹೈ ಟೆಸ್ಟ್ದು ಎಷ್ಟೆಷ್ಟು ಇರಬೇಕು ದೃಷ್ಟಿ ಅನ್ನೋದನ್ನು ಕೂಡ ಅವರಿಲ್ಲಿ ನೀಡಿರೋವಂಥದ್ದು. ಹಾಗೆ ಶ್ರವಣ ಶಕ್ತಿದು ಕೂಡ ನೀಡಿರುತ್ತಾರೆ. ಮೆಡಿಕಲ್ ಟೆಸ್ಟು, ಫಿಸಿಕಲ್ ಟೆಸ್ಟು ಎಲ್ಲದರದ್ದು ಕೂಡ ಅವರಿಲ್ಲಿ ಡೀಟೇಲಾಗಿ ಕೊಟ್ಟಿರೋವಂಥದ್ದು. ಇದನ್ನು ನೀವು ಡೀಟೇಲಾಗಿ ಒಂದು ಸಲ ಓದ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನು 3ನೇ ತಾರೀಕುವರೆಗೂ ಡೇಟ್ ಇದೆ. ನಾಳೆಯಿಂದ ಅಪ್ಲಿಕೇಶನ್ ಇದು ಓಪನ್ ಆಗುತ್ತೆ. ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಅಂತ ಅಂದ್ಬಿಟ್ಟು ರಿಸರ್ವೇಷನ್ ತೊಗೊಬೇಕು ಅಂದರೆ ಅದರದ್ದು ಸಂಬಂಧಪಟ್ಟ ಒಂದು ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟನ್ನು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅರ್ಜಿ ಸಲ್ಲಿಸೋಕ್ಕೂ ಮುಂಚೆನೇ ನೀವೊಂದು ಆ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ್ದು ಅಷ್ಟೇ. ಇದಕ್ಕೆಲ್ಲ ಸರ್ಟಿಫಿಕೇಟ್ಗಳು ಇರಬೇಕಾಗಿರುತ್ತೆ. ಹಾಗೆ 371J ಕಲ್ಯಾಣ ಕರ್ನಾಟಕ ಪ್ರದೇಶದ ಸೇರಿದ ಅಭ್ಯರ್ಥಿಗಳು ಅದರದ್ದು ಕೂಡ ನಿಮ್ಮ ಹತ್ರ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಈ ಎಲ್ಲ ಸರ್ಟಿಫಿಕೇಟ್ಗಳು ನೀವು ರಿಸರ್ವೇಷನ್ ಬೇಕು ಅಂದರೆ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋವಾಗ ಅಪ್ಲೈ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಆದಾಗ ಆ ಒಂದು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ಅಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇನ್ನು ಬೆಂಗಳೂರು ಯೂನಿವರ್ಸಿಟಿದು ಬಂದುಬಿಟ್ಟು ಈ ತಿಂಗಳ
20ನೇ ತಾರೀಕಿಂದ ಬೆಂಗಳೂರು ಯೂನಿವರ್ಸಿಟಿಯ ಡಿಗ್ರಿಯ ಒಂದು ಫ್ರೆಷರ್ಸ್ ಮತ್ತು ರಿಪೀಟರ್ಸ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಿರೋವಂಥದ್ದು. ಅದರ ರಿಲೇಟೆಡ್ ಈ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ.